ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಈಗಾಗಲೇ ಕಳೆದೊಂದು ವಿಡಿಯೋದಲ್ಲಿ ನಾವು ಸಿಲೆಬಸ್ ನ ರಿವ್ಯೂನ ಮಾಡಿದೀವಿ. ಯಾವ್ಯಾವ ಕಂಟೆಂಟ್ಸ್ ಗಳು ಹೇಗಿದೆ, ಯಾವ ತರದ ಪ್ರಿಪರೇಷನ್ ನಾವು HSTR ಮಾಡಬೇಕು ಅನ್ನೋದ ಒಂದು ಬೇಸಿಕ್ ಐಡಿಯಾ ನಾವು ಈಗಾಗಲೇ ತಗೊಂಡಿದ್ದೀವಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಸೀಕ್ವೆನ್ಸ್ ವೈಸ್ ನಾವು ಕ್ಲಾಸಸ್ ಗಳನ್ನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ದೀನಿ. ಫಸ್ಟ್ ಚಾಪ್ಟರ್ ಲಿವಿಂಗ್ ವರ್ಲ್ಡ್ ಅನ್ನೋ ಚಾಪ್ಟರ್ ಅಲ್ಲಿ ನಾವು ಲಿವಿಂಗ್ ಆರ್ಗಾನಿಸಮ್ಸ್ ಗಳ ಪ್ರಾಪರ್ಟೀಸ್ ಮತ್ತೆ ಕೆಲವೊಂದಿಷ್ಟು ನಾಮನ್ ಕ್ಲೇಚರ್ ಪ್ರೊಸೀಜರ್ ಇದೆ, ಆ ಒಂದಿಷ್ಟು ಸಿನಾಪ್ಸಿಸ್ ಗಳನ್ನ ಬೇಸಿಕ್ ನೋಡ್ಕೊಂಡು ಒಂದಷ್ಟು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ. ರೈಟ್, ಮೊದಲನೇದಾಗಿ ಲಿವಿಂಗ್ ವರ್ಲ್ಡ್ ಅನ್ನೋ ಚಾಪ್ಟರ್ ವಾಟ್ ಈಸ್ ಲೈಫ್. ಈ ಕಂಟೆಂಟ್ ಮೇಲೆ ಏನು ಪ್ರಶ್ನೆಗಳು ಬರೋದಿಲ್ಲ. ವಾಟ್ ಈಸ್ ಲೈಫ್ ಅಂತ ಜನರಲ್ ಆಗಿ ನಾವೆಲ್ಲ ಏನ್ ಕೇಳ್ತೀವಿ, ಒಂದು ಆರ್ಗಾನಿಸಮ್ಸ್ ಗ್ರೋತ್ ನ ಎಕ್ಸಿಬಿಟ್ ಮಾಡಬೇಕು, ಹಾಗೆ ಆರ್ಗಾನಿಸಮ್ಸ್ ಕೆಲವೊಂದಿಷ್ಟು ಪ್ರಾಪರ್ಟೀಸ್ ಗಳನ್ನ ಎಕ್ಸಿಬಿಟ್ ಮಾಡೋದ್ರ ಜೊತೆಗಾಗಿ ಬದುಕಿರ್ಬೇಕು, ಉಸಿರಾಡ್ಬೇಕು. ರೈಟ್, ಸೊ ನಮ್ಗೆ ಗೊತ್ತಿರೋ ಇನ್ಫಾರ್ಮೇಶನ್ಸ್ ಗಳಲ್ಲೇ ಲೈಫ್ ಅಂದ್ರೆ ಏನು ಅಂತ ನೋಡಿದಾಗ ರೆಸ್ಪಾನ್ಸ್ ಮಾಡಬೇಕು, ಆರ್ಗಾನಿಸಮ್ಸ್ ನೆಕ್ಸ್ಟ್ ಜನರೇಷನ್ ಗೆ ರಿಪ್ರೊಡಕ್ಷನ್ಸ್ ಮಾಡಬೇಕು, ಈ ಎಲ್ಲ ಕಂಟೆಂಟ್ ಗಳನ್ನ ಹೇಳ್ತೀವಿ. ಸೊ ವಾಟ್ ಈಸ್ ಲಿವಿಂಗ್ ಆರ್ಗಾನಿಸಮ್ ಅಂತ ಕೇಳಿದಾಗ, ಈಗ ನಾನೇ ಒಂದು ಲಿವಿಂಗ್ ಆರ್ಗಾನಿಸಮ್ ಅಪ್ಪ, ನಾನು ಈ ಲಿವಿಂಗ್ ಆರ್ಗಾನಿಸಮ್ಸ್ ಅಂದಾಗ ನಾನು ಕೆಲವೊಂದಿಷ್ಟು ಪ್ರಾಪರ್ಟೀಸ್ ಗಳನ್ನ ಎಕ್ಸಿಬಿಟ್ ಮಾಡ್ತೀನಿ. ಉದಾಹರಣೆಗೆ ನನ್ನಲ್ಲಿ ಗ್ರೋತ್ ಇದೆ. ರೈಟ್ ಸರ್, ಗ್ರೋತ್ ಇದ್ರ ಕೂಡ ಆರ್ಗಾನಿಸಮ್ಸ್ ಲಿವಿಂಗ್ ಅಂತ ಅಫ್ಕೋರ್ಸ್ ಗ್ರೋತ್ ಜೊತೆಗೆ ಮೆಟಾಬಾಲಿಸಮ್ ಇದೆ. ರೈಟ್, ಜನರಲ್ ಆಗಿ ಕೇಳಿದಾಗ ಇನ್ನೇನ್ ಪ್ರಾಪರ್ಟೀಸ್ ಹೇಳ್ತೀವಪ್ಪ, ಡೈಜೆಷನ್, ವೆರಿ ಗುಡ್ ಅಲ್ವಾ. ಹಾಗೇನೆ ಇನ್ನು ಯೋಚನೆ ಮಾಡ್ತಾ ಹೋದ್ರೆ ರೆಸ್ಪಾನ್ಸ್ ಜೊತೆಗೆ ಬ್ರೀತ್ ಮಾಡ್ತೀವಿ, ನಾವು ಉಸಿರಾಡ್ತೀವಿ, ಅದು ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ. ಕಾಮನ್ ಆಗಿ ಹೇಳಿದಾಗ ಹೇಗೆ ಬದುಕಿದ್ದೀರಾ ಅಂತ ಹೇಳಿದಾಗ ಬ್ರೀತಿಂಗ್ ಅಂತ ಹೇಳ್ತೀವಿ ಅಲ್ವಾ. ಹಾಗೇನೆ ರೆಸ್ಪಾನ್ಸ್, ಈ ಎಲ್ಲ ಜನರಲ್ ಕ್ಯಾರೆಕ್ಟರ್ಸ್ ಗಳನ್ನ ಕ್ಯುಮುಲೇಟಿವ್ ಆಗಿ ನೋಡಿದ್ರೆ ಇಲ್ಲಿ ನಮಗೆ ರೆಸ್ಪಾನ್ಸ್ ಸ್ಟಿಮ್ಯುಲಸ್ ಇದೆ, ಆಮೇಲೆ ರೆಗ್ಯುಲೇಟಿಂಗ್ ದೇರ್ ಇಂಟರಾಕ್ಟಿಂಗ್ ಟು ದೇರ್ ಎಕ್ಸ್ಟರ್ನಲ್ ಸಿಸ್ಟಮ್, ಇವೆಲ್ಲವೂ ಕೂಡ ಲಿವಿಂಗ್ ಆರ್ಗಾನಿಸಮ್ಸ್ ಕ್ಯಾರೆಕ್ಟರ್ಸ್ ಗಳಾಗ್ತವೆ. ಬಟ್ ಮೇಜರ್ ಆಗಿ ಅಂತ ಬಂದಾಗ ಲಿವಿಂಗ್ ಆರ್ಗಾನಿಸಮ್ಸ್ ಪ್ರಾಪರ್ಟೀಸ್ ಲಿಸ್ಟ್ ಮಾಡಿ ಅಂತ ಹೇಳಿದ್ರೆ ಮೊದಲನೇದು ಗ್ರೋತ್, ರೀಪ್ರೊಡಕ್ಷನ್ ಸಂತಾನೋತ್ಪತ್ತಿ, ಹಾಗೆ ಆರ್ಗಾನಿಸಮ್ಸ್ ಮೆಟಾಬಾಲಿಸಮ್, ಸೆಲ್ಯುಲಾರ್ ಆರ್ಗನೈಸೇಷನ್ ಅಂಡ್ ಕಾನ್ಶಿಯಸ್ನೆಸ್. ತನ್ನ ಸುತ್ತಮುತ್ತ ಏನಾಗ್ತಿದೆ ನಾವು ಕಾನ್ಶಿಯಸ್ನೆಸ್ ಅನ್ನೋದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ. ಬಹಳ ಇಂಪಾರ್ಟೆಂಟ್ ಏನು ನೆನ್ಪಿಟ್ಕೊಬೇಕು, 5 ಪ್ರಾಪರ್ಟಿ ಇದೆ: ಗ್ರೋತ್, ರೀಪ್ರೊಡಕ್ಷನ್, ಮೆಟಾಬಾಲಿಸಮ್, ಸೆಲ್ಯುಲಾರ್ ಆರ್ಗನೈಸೇಷನ್ ಅಂಡ್ ಕಾನ್ಶಿಯಸ್ನೆಸ್. ಈ 5 ಪ್ರಾಪರ್ಟಿಗಳನ್ನ ಒನ್ ಬೈ ಒನ್ ನಾವು ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತಾ ಬರ್ತೀವಿ. ಮೊದಲನೇದಾಗಿ ಗ್ರೋತ್. ರೈಟ್, ಸೊ ಒಂದು ಆರ್ಗ್ಯಾನಿಸಮ್ ವಾಟ್ ಈಸ್ ಗ್ರೋತ್, ಒಂದು MCQ ಕ್ವಶನ್ಸ್ ಗಳು ಬರ್ತದೆ ನಿಮ್ಗೆ. ವಾಟ್ ಈಸ್ ಗ್ರೋತ್? ಗ್ರೋತ್ ಈಸ್ ಅ ಇನ್ಕ್ರೀಸ್ ಇನ್ ನಂಬರ್ ಅಂಡ್ ಮಾಸ್ ಆಫ್ ಸೆಲ್ಸ್. ಬಹಳ ಇಂಪಾರ್ಟೆಂಟ್. ಒಂದು ಸೆಲ್ ನಂಬರ್ ಅಲ್ಲಿ ಇನ್ಕ್ರೀಸ್ ಆಗ್ತದೆ. ಈ ಒಂದು ಅನಿಮೇಷನ್ಸ್ ಅಲ್ಲಿ ನೀವು ನೋಡಬಹುದು, ನಂಬರ್ ಅಲ್ಲಿ ಇನ್ಕ್ರೀಸ್ ಆಗ್ತದೆ, 1 ಇರೋದು 2 ಆಗ್ತದೆ, ಜೊತೆಗೆ ಅದರಲ್ಲಿ ವೇಟ್ ಕೂಡ ಜಾಸ್ತಿ ಆಗ್ತದೆ. ಅದನ್ನು ನಾವು ಗ್ರೋತ್ ಅಂತ ಕರಿತೀವಿ. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡೋದಾದ್ರೆ ಪ್ಲಾಂಟ್ಸ್ ಅಲ್ಲಿ ಗ್ರೋತ್ ಅನ್ನೋದು ಕಂಟಿನ್ಯೂಸ್ ಆಗಿ ಒಂದು ಗಿಡ ತನ್ನ ಥ್ರೂಔಟ್ ದ ಲೈಫ್ ಒಳಗಡೆ ಬೆಳಿತಾನೆ ಇರ್ತದೆ. ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸ್ಪೆಷಲ್ ಟೈಪ್ ಆಫ್ ಟಿಶ್ಯೂಸ್. ಆ ಟಿಶ್ಯೂಸ್ ಗಳನ್ನ ನಾವು ಮೆರಿಸ್ಟಮ್ ಅಂತ ಕರಿತೀವಿ, ಅಥವಾ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಥವಾ ಮೆರಿಸ್ಟಮ್ ಅಂತ ಟಿಶ್ಯೂಸ್ ಗಳನ್ನ ಕರಿತೀವಿ. ದೇ ಆರ್ ದ ಇಂಪಾರ್ಟೆಂಟ್, ದೇ ಆರ್ ಆಕ್ಚುಲಿ ರೆಸ್ಪಾನ್ಸಿಬಲ್ ಫಾರ್ ಕಂಟಿನ್ಯೂಸ್ ಲೈಫ್ ಸ್ಪ್ಯಾನ್ ಆಫ್ ಆರ್ಗಾನಿಸಮ್. ಹಾಗೆ ನಾವು ನೀವೆಲ್ಲ ನೋಡಿದಾಗ ಕಂಟಿನ್ಯೂಸ್ ಬೆಳಿತೀವಿ ಅಂತ ನಮ್ಮ ಡೆವಲಪ್ಮೆಂಟ್ ಏನಿದಕ್ಕಿಲ್ಲ ಒಂದು ಸರ್ಟನ್ ಏಜ್ ಗೆ ರಿಸ್ಟ್ರಿಕ್ಟ್ ಆಗಿದೆ. ಅದಾದ ನಂತರದಲ್ಲಿ ನಾವು ಗ್ರೋತ್ ನ ಸ್ಟಾಪ್ ಮಾಡ್ತಾ ಬರ್ತೇವೆ. ಓಕೆ, ಸೊ ಅಥವಾ ಸೆಲ್ ಡಿವಿಷನ್ ಅಕರ್ಸ್ ಟು ರೀಪ್ಲೇಸ್ ದ ಲಾಸ್ಟ್ ಸೆಲ್ಸ್ ಬಿಟ್ರೆ ನಮ್ಮಲ್ಲಿ ಅಂತ ಗ್ರೋತ್ ಇರೋದಿಲ್ಲ. ಹಾಗೆ ಕೆಲವೊಂದಿಷ್ಟು ಮೌಂಟೇನ್ಸ್ ಗಳು ಕೂಡ ಬೆಳೀತದೆ. ಹಾಗಂತ ಮೌಂಟೇನ್ಸ್ ಗಳೆಲ್ಲ ಜೀವ ಇದೆ ಅಂತ ಆರ್ ದ ಮೌಂಟೇನ್ಸ್ ಆರ್ ಲಿವಿಂಗ್? ಮೌಂಟೇನ್ಸ್ ಗಳೆಲ್ಲ ಬದುಕಿಲ್ಲ. ಗ್ರೋತ್ ಅನ್ನೋದನ್ನ ನಾವು ಕನ್ಸಿಡರ್ ಮಾಡ್ಬೇಕಂದ್ರೆ ಈ ಒಂದು ಲೈನ್ ನ ಗಮನಿಸಿ. ಗ್ರೋತ್ ಈಸ್ ಸೆಡ್ ಟು ಬಿ ಆಸ್ ಅ ಗ್ರೋತ್ ಆಫ್ ಅನ್ ಆರ್ಗ್ಯಾನಿಸಮ್. ದೆನ್ ಅಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ಲಿ ಗ್ರೋತ್ ಆಗುತ್ತೆ ಅಂತ ಹೇಳಿದಾಗ ಗ್ರೋತ್ ಶುಡ್ ಬಿ ಫ್ರಮ್ ಇನ್ಸೈಡ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಗ್ರೋತ್ ಶುಡ್ ಬಿ ಫ್ರಮ್ ಇನ್ಸೈಡ್. ಆಗ ನಾವು ಅದನ್ನ ಲಿವಿಂಗ್ ಆರ್ಗ್ಯಾನಿಸಮ್ ನ ಗ್ರೋತ್ ಅಂತ ಹೇಳಲಿಕ್ಕೆ ಸಾಧ್ಯ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ ರೀಪ್ರೊಡಕ್ಷನ್. ನಮ್ಗೆ ಆಲ್ರೆಡಿ ಗೊತ್ತಿದೆ, ಫಾರ್ಮೇಶನ್ ಆಫ್ ಪ್ರೋಜೆನಿ. ರೀಪ್ರೊಡಕ್ಷನ್ ಇಸ್ ನಥಿಂಗ್ ಬಟ್ ಪ್ರೋಜೆನಿ. ನೆಕ್ಸ್ಟ್ ಜನರೇಷನ್ ನ ಫಾರ್ಮೇಶನ್ ಮಾಡೋ ಪ್ರಾಪರ್ಟಿನ ನಾವು reproduction ಅಂತ ಕರಿತೀವಿ. That reproduction is of 2 types. You can find a MCQ. What are the types of reproduction? Basically, it is having asexual and sexual reproduction ಅಂತ 2 ತರದಲ್ಲಿ ಡಿವೈಡ್ ಮಾಡ್ತೀವಿ. ಓಕೆ, ಸೊ reproduction, so this is very 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 important. ಇಲ್ಲಿ ನಾನು ಒಂದ್ಸಲ ಒಂದು MCQs ಗಳನ್ನ ಪ್ರೀವಿಯಸ್ ಇಯರ್ ಅಲ್ಲಿ ನೋಡಿದ್ದೀನಿ. MCQ: unicellular organisms growth and reproductions are same. Why? Because their reproduction is itself by cell division. ಒಂದು ಸೆಲ್ಲು 2 ಸೆಲ್ ಆಗೋದನ್ನ ನಾವು ರೀಪ್ರೊಡಕ್ಷನ್ಸ್ ಅಂತ ಕರಿತೀವಿ. ಹಿಯರ್ ಯು ಕ್ಯಾನ್ ಸಿ. ಹಾಗೇನೆ ಒಂದು ಸೆಲ್ಲು ಇನ್ನೊಂದು ಸೆಲ್ ಆಗಿ ಫಾರ್ಮೇಶನ್ ಆಗ್ತಿದೆ, ಇನ್ನೊಂದು ಆರ್ಗ್ಯಾನಿಸಮ್ ಡೆವಲಪ್ ಆಗೋದು. ಇದು ಯಾವ ಕಂಡೀಷನ್ಸ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್? ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್. ವೆನ್ ಅನ್ ಆರ್ಗ್ಯಾನಿಸಮ್ ಹ್ಯಾವಿಂಗ್ 1 ಸೆಲ್ ಇನ್ ಇಟ್ಸ್ ಬಾಡಿ, ಆ ಟೈಮಲ್ಲಿ ರೀಪ್ರೊಡಕ್ಷನ್ಸ್ ಅನ್ನೋದು
ಕಂಪ್ಲೀಟ್ ಆಗಿ ಏನಾಗಿ ಬದಲಾಗಿರ್ತದೆ, ಸೆಲ್ ಡಿವಿಷನ್ ಇಸ್ ಈಕ್ವಲ್ ಟು ರೀಪ್ರೊಡಕ್ಷನ್ ಆಗಿದೆ. ರೈಟ್. ಹಾಗಂತ ನಾವು ಕಂಪ್ಲೀಟ್ ರೀಪ್ರೊಡಕ್ಷನ್ ನ ಒಂದು ಲಿವಿಂಗ್ ಆರ್ಗನಿಸಮ್ ಅಂತ ಹೇಳ್ಬೇಕಂದ್ರೆ ಇಟ್ ಹ್ಯಾಸ್ ಟು ರೀಪ್ರೊಡ್ಯೂಸ್ ಅಂತ ಹೇಳಿ ಕನ್ಕ್ಲೂಡ್ ಮಾಡೋ ಹಾಗಿಲ್ಲ. ದೇರ್ ಆರ್ ಸಮ್ ಎಕ್ಸೆಪ್ಷನ್. ಮೊದಲನೇದು ಮ್ಯೂಲ್, ಸೆಕೆಂಡ್ ಒನ್ ವರ್ಕರ್ ಹನಿ. ಈ ಎರಡು ಆರ್ಗ್ಯಾನಿಸಮ್ಸ್ಗಳು ಸ್ಟೆರೈಲ್ ಆಗಿದೆ. ಅಷ್ಟೆಲ್ಲ ದೂರ ಯಾಕೆ? ಹ್ಯೂಮನ್ ಬೀಯಿಂಗ್ಸ್ ಅಂತ ನೋಡಿದಾಗ್ಲೇ ಸಾಕಷ್ಟು ಜನರಿಗೆ ಮಕ್ಕಳಾಗಿರೋದಿಲ್ಲ. ರೈಟ್. ಹಾಗಂತ ಅವ್ರು ಜೀವಂತವಾಗಿಲ್ವಾ? Reproduction is a property of living organism, but remember, it is not a defining property. ಏನಿದು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೊಸದಾಗ ಒಂದು ಟರ್ಮ್ ಯೂಸ್ ಮಾಡ್ತಿದ್ರೆ ಅನ್ಕೋಬೇಡಿ. ಕಂಪ್ಲೀಟ್ ಆಗಿ ಮೆನಿ ಎಕ್ಸೆಪ್ಷನ್ಸ್ ನಾವು ಆ ಪ್ರಾಪರ್ಟಿನ ಹೇಳ್ಬೇಕು ಅಂದ್ರೆ ಅದನ್ನ ಡಿಫೈನಿಂಗ್ ಪ್ರಾಪರ್ಟಿ ಅಂತ ಕರೀತೀವಿ. ನೆಕ್ಸ್ಟ್ ನಾವು ನೋಡ್ತೀವಿ, metabolism is said as the sum total of all the biochemical reaction which takes place in an organism is called as a living system is called as metabolism. ಎಲ್ಲಾ ರೀತಿಯ ರಿಯಾಕ್ಷನ್ಸ್ ಗಳು, ಎಲ್ಲಾ ರೀತಿಯ ಕಂಪ್ಲೀಟ್ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಗಳನ್ನ ನಾವು ಮೆಟಬಾಲಿಸಮ್ ಅಂತ ಕರೀತೀವಿ. ರೈಟ್. ಇದು ಡಿಫೈನಿಂಗ್ ಫೀಚರ್ ಆಫ್ ದ ಲಿವಿಂಗ್ ಆರ್ಗನಿಸಮ್. ಇಂತ ಒಂದು ಪ್ರಾಪರ್ಟಿ, ಈಗ ನಾನು ಮ್ಯೂಲ್ ಆಗಿರಬಹುದು ಅಥವಾ ವರ್ಕರ್ ಹನಿ ಯಾವ್ದಾರ ಎಕ್ಸಾಂಪಲ್ ಆಗುತ್ತೆ, ಆ ಎಲ್ಲ ಆರ್ಗನಿಸಮ್ಸ್ ಗಳು ಕೂಡ ಮೆಟಬಾಲಿಸಮ್ ಅನ್ನೋ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಬಾಡಿ ಒಳಗಡೆ ಡೈಜೆಷನ್ಸ್ ನಡೀತದೆ, ರೆಸ್ಪಿರೇಷನ್ ನಡೀತದೆ, ಆಕ್ಸಿಡೇಷನ್, ರಿಡಕ್ಷನ್ಸ್, ಈ ಎಲ್ಲ ತರದ ಕೆಮಿಕಲ್ ರಿಯಾಕ್ಷನ್ಸ್ ನಡಿಬೇಕು ಅಂದ್ರೆ ಅಲ್ಲಿ ಆರ್ಗ್ಯಾನಿಸಮ್ ಲಿವಿಂಗ್ ಆಗಿರ್ಬೇಕು. ಅಂತ ರಿಯಾಕ್ಷನ್ಸ್ ಗಳನ್ನ ನಾವು, ಅಂತ ಪ್ರಾಪರ್ಟೀಸ್ ಗಳನ್ನ ನಾವು ಡಿಫೈನಿಂಗ್ ಪ್ರಾಪರ್ಟೀಸ್ ಅಂತ ಕರೀತೀವಿ. ಬಹಳ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು. ರೀಪ್ರೊಡಕ್ಷನ್ ಡಿಫೈನಿಂಗ್ ಪ್ರಾಪರ್ಟಿನ ಹಾಗಾದ್ರೆ ನೋ. ನೆಕ್ಸ್ಟ್ ಮೆಟಬಾಲಿಸಮ್ಸ್ ಅಂತ ನೋಡಿದಾಗ, ನಾನು ಯಾವುದೋ ಒಂದು ಮೆಟಬಾಲಿಕ್ ರಿಯಾಕ್ಷನ್ ನ ಸೆಲ್ ಫ್ರೀ ಸಿಸ್ಟಮ್ ಅಲ್ಲಿ ತಗೊಂಡು, ಓಕೆ, ಅದನ್ನ ಸೆಲ್ ಫ್ರೀ ಸಿಸ್ಟಮ್ ಒಳಗಡೆ ತಗೊಂಡು ಆ ಸೆಲ್ ಫ್ರೀ ಸಿಸ್ಟಮ್ ಇಂದ ಲ್ಯಾಬೊರೇಟರಿ ಒಳಗಡೆ ನಾನು ಒಂದು ರಿಯಾಕ್ಷನ್ ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಅಂದಾಗ ಅಂತ ರಿಯಾಕ್ಷನ್ಸ್ ಗಳು ಹಾಗಾದ್ರೆ ಲಿವಿಂಗ್ ರಿಯಾಕ್ಷನ್ಸ್ ಸರ್? ಅಫ್ಕೋರ್ಸ್ ಆ ರಿಯಾಕ್ಷನ್ಸ್ ಗಳು ಲಿವಿಂಗ್ ರಿಯಾಕ್ಷನ್ಸ್, ಆದ್ರೆ ಅಂತ ಥಿಂಗ್ಸ್ ಗಳನ್ನ ನಾವು ಲಿವಿಂಗ್ ಥಿಂಗ್ಸ್ ಅಂತ ಕರೀಲಿಕ್ಕೆ ಬರೋದಿಲ್ಲ. ಹಂಗ ಅದಿಷ್ಟಿದ್ರು ಕೂಡ ಅದನ್ನ ಲಿವಿಂಗ್ ಅಂತ ಹೇಳೋದಿಲ್ಲ. ಓಕೆ, ಜಸ್ಟ್ ಆ ರಿಯಾಕ್ಷನ್ಸ್ ನ ಮಾತ್ರ ಲಿವಿಂಗ್ ರಿಯಾಕ್ಷನ್ಸ್ ಅಂತ ಕರೀತೀವಿ. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ನೋಡ್ಬೇಡ, ಸೆಲ್ಯುಲಾರ್ ಆರ್ಗನೈಸೇಷನ್. Organisms are made up of one or more cells. It is also another defining property of the living organism. ಈಗ ನಮ್ಗೆ ಈ ಬಾಕ್ಸ್ ಅಲ್ಲಿ ನೋಡಬಹುದು, ಇದರಲ್ಲಿ ಗ್ರೋತ್ ಅನ್ನೋದು ಎಲ್ಲ ಆರ್ಗಾನಿಸಮ್ಸ್ ಗಳಿಂದ ಎಕ್ಸಿಬಿಟ್ ಆಗುತ್ತೇನಪ್ಪ? ನೋ. ಹಾಗಾಗಿ ಇಟ್ ಈಸ್ ನಾಟ್ ಅ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ದ ಲಿವಿಂಗ್ ಆರ್ಗಾನಿಸಮ್. ರೀಪ್ರೊಡಕ್ಷನ್ ನಾಟ್ ಡಿಫೈನಿಂಗ್. ಮೆಟಬಾಲಿಸಮ್ ಇಟ್ ಈಸ್ ದ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ದ ಲಿವಿಂಗ್ ಆರ್ಗಾನಿಸಮ್. ಸೆಲ್ಯುಲಾರ್ ಆರ್ಗನೈಸೇಷನ್ ಜಸ್ಟ್ ನೋಡಿದೀವಿ, ಡಿಫೈನಿಂಗ್ ಪ್ರಾಪರ್ಟಿ ಆಫ್ ದ ಲಿವಿಂಗ್ ಆರ್ಗಾನಿಸಮ್. ಆರ್ಗನೈಸೇಷನ್ಸ್, ಒಂದು ಆರ್ಗಾನಿಸಮ್ ಫಾರ್ಮೇಶನ್ ಆಗಿದ್ದು ಬಹಳಷ್ಟು ಸೆಲ್ಸ್ ಗಳ ಅಗ್ರಿಗೇಷನ್ ಅಲ್ವಾ. ಸೊ ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಅಲ್ಲಿ ಲಾಸ್ಟ್ ಪ್ರಾಪರ್ಟಿ ಕಾನ್ಶಿಯಸ್ನೆಸ್. ತನ್ನ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ ನ ಬಗ್ಗೆ ಇರತಕ್ಕಂಥ ಅರಿವನ್ನ ನಾವು ಸೆನ್ಸ್ ಅನ್ನ ನಾವೇನಂತ ಕರಿತೀವಿ? ಕಾನ್ಶಿಯಸ್ನೆಸ್ ಅಂತ ಕರಿತೀವಿ. ದ ಎಬಿಲಿಟಿ ಆಫ್ ದ ಆರ್ಗಾನಿಸಮ್ ಟು ಸೆನ್ಸ್ ದರ್ ಎನ್ವಿರಾನ್ಮೆಂಟ್ ಅಂಡ್ ರೆಸ್ಪಾನ್ಸ್ ದ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಇಸ್ ಕಾಲ್ಡ್ ಕಾನ್ಶಿಯಸ್ನೆಸ್. ಓಕೆ, ಉದಾಹರಣೆಗೆ ನೋಡಬಹುದು, ಈ ಒಂದು ಟಚ್ ಮಿ ನಾಟ್ ಪ್ಲಾಂಟ್ ಏನಿದೆ ಅದನ್ನ ಮುಟ್ಟಿದಾಗ ತಕ್ಷಣಕ್ಕೆ ಅದು ಕ್ಲೋಸ್ ಆಗ್ತದೆ. ಅದನ್ನು ಕೂಡ ಕಾನ್ಶಿಯಸ್ನೆಸ್ ಅಂತಾನೆ ಕೂಡ ಕರೀಬಹುದು. ನಮ್ ಹ್ಯೂಮನ್ಸ್ ಅಲ್ಲಿ ಮಾತ್ರ ಒಂದು ಸ್ಪೆಷಲ್ ಆಗಿರೋ ಪ್ರಾಪರ್ಟಿ, ಯಾಕಂದ್ರೆ ಹ್ಯೂಮನ್ಸ್ ನಾವು ಸ್ಪೆಷಲ್. ಇಟ್ ಈಸ್ ಓನ್ಲಿ ಇನ್ ಹ್ಯೂಮನ್ ಬೀಯಿಂಗ್ಸ್. ನೇಮ್ ದ ಪ್ರಾಪರ್ಟಿ ವಿಚ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ಹ್ಯೂಮನ್ ಬೀಯಿಂಗ್ಸ್. ಸಿ, ಹಂಗಂತ ಮೆಟಬಾಲಿಸಮ್ ಅಲ್ಲಿ ಇಲ್ಲ ಅಂತ ಅಲ್ಲ. ಅಮಾಂಗ್ ದ ಫಾಲೋಯಿಂಗ್ ಅಂತ ಕೇಳಿದಾಗ ಕಾನ್ಶಿಯಸ್ನೆಸ್ ಈಸ್ ಓನ್ಲಿ ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿ, ಹ್ಯೂಮನ್ಸ್ ನಮ್ಮ ಸುತ್ತಮುತ್ತ ಇರೋ ಪರಿಜ್ಞಾನ ಇದೆ, ಅದನ್ನ ನಾವು ಕಾನ್ಶಿಯಸ್ನೆಸ್ ಅಂತ ಹೇಳಿ ಕರೀತೀವಿ. ಓಕೆ, ಸೊ ಬಯೋಡೈವರ್ಸಿಟಿ ಇದೆ. ಬಯೋಡೈವರ್ಸಿಟಿ ಎಷ್ಟು ನಂಬರ್ ಇದೆ, ಹೇಗಿದೆ, ಆ ಲಿವಿಂಗ್ ಆರ್ಗಾನಿಸಮ್ಸ್ ಸಿಸ್ಟಮ್ಯಾಟಿಕ್ಸ್ ಅಂದ್ರೆ ಏನು, ಆ ಎಲ್ಲ ರಿಲೇಟೆಡ್ ಆಗಿ ಡೀಟೇಲ್ಸ್ ಗಳನ್ನ ಮತ್ತೆ ಅದಕ್ಕೆ ರಿಲೇಟೆಡ್ ಆಗಿರೋ ಒಂದಿಷ್ಟು